ಅಪ್ಪ ವಾಸ್ ಒನ್ ಆಫ್ ದ ಫ್ಯೂ ವೆರಿ ಲಕ್ಕಿ ಪೀಪಲ್. ನಾನು ಯಾವತ್ತೂ ಅಪ್ಪಂಗೆ ಹೇಳ್ತದೆ, ನೀವು ತುಂಬ ಲಕ್ಕಿಪ್ಪ ಅಂದ್ಬಿಟ್ಟು. ಯಾಕಂದರೆ ಲಕ್ಷಾಂತರ ಜನರು ಬರ್ತಾರೆ ಸಿನಿಮಾ ಇಂಡಸ್ಟ್ರೀಲಿ ಏನೋ ಅಚೀವ್ ಮಾಡಿ ದೊಡ್ಡವರಾಗಬೇಕು ಅಂದ್ಬಿಟ್ಟು ಎವ್ರಿ ಡೇ ದೇರ್ ಆರ್ ಥೌಸಂಡ್ಸ್ ಲ್ಯಾಕ್ಸ್ ಆಫ್ ಪೀಪಲ್ ವಾಂಟ್ ಟು ಬಿಕಮ್ ಬಿಗ್ ಇನ್ ಸಿನಿಮಾ ಆರ್ ಎನಿ ಫೀಲ್ಡ್ ವಾಟ್ ದೇ ವಾಂಟ್ ಟು ಬಿಕಮ್. ಆಯಿತಾ, ಎಲ್ರಿಗೂ ಸಕ್ಸಸ್ ಸಿಗಲ್ಲ. ವೆರಿ ಲಕ್ಕಿ ಫ್ಯೂ ಆರ್ ಗಿವನ್ ಸಕ್ಸಸ್. ಅದರಲ್ಲೂ ಎಸ್ಪೆಷಲಿ ಸಿನಿಮಾದಲ್ಲಿ, ಅದು ಆ್ಯಸ್ ಎನ್ ಆ್ಯಕ್ಟರ್. ನಿನಗೆ ಆ್ಯಸ್ ಎ ಟೆಕ್ನಿಷಿಯನ್ ಟ್ಯಾಲೆಂಟ್ ಇದ್ದರೆ ಇವತ್ತಲ್ಲ ನಾಳೆ ವಿಲ್ ಬಿಕಮ್ ಸಕ್ಸಸ್ಫುಲ್. ಬಟ್ ಆ್ಯಕ್ಟಿಂಗ್ ಇದೆಲ್ಲ ಅದು ಹಂಗಲ್ಲ. ಬರೀ ಟ್ಯಾಲೆಂಟ್ ಇದ್ದರೆ ಮಾತ್ರ ನೀನು ಸೂಪರ್ ಸಕ್ಸಸ್ ಆಗಲ್ಲ. ಜನರು ಪೀಪಲ್ ಇವತ್ತು ಎಷ್ಟೊಂದು ಜನರು ಹೇಳ್ತಾರೆ, ಎಕ್ಸ್ಟ್ರಾರ್ನರಿ ಆ್ಯಕ್ಟರ್ ಹಂಗಾರೆ ಯಾಕೆ ಅದೇ ಹೀರೋ ಮೆಟೀರಿಯಲ್ ಅಲ್ಲ. ದೇರ್ ಇಸ್ ಅ ವರ್ಡ್ ವಿಚ್ ವಿ ಆಲ್ವೇಸ್ ಯೂಸ್, ಯು ಆರ್ ನಾಟ್ ಎ ಹೀರೋ ಮೆಟೀರಿಯಲ್, ಯು ಆರ್ ನಾಟ್ ಎ ಹೀರೋಯಿನ್ ಮೆಟೀರಿಯಲ್. ಯಾಕೆ ಅಂದರೆ ಇಟ್ ಈಸ್ ನಾಟ್, ವಿ ಆರ್ ನಾಟ್ ಟೆಲ್ಲಿಂಗ್ ದೆಮ್ ಪರ್ಸ್ನಲ್ ಆಗಿ ಹೇಳ್ತಲ್ಲ ನಾವು ಅದನ್ನ. ನಾವು ಯಾಕೆ ಆ ಪದ ಯೂಸ್ ಮಾಡ್ತೀವಿ ಅಂದರೆ ಯೂನಿವರ್ಸಲ್. ಯಾಕೆ ನಾವು ಬೇಸಿಕ್ಲಿ ನಾವು ಮಾಡ್ತದ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಜನರಿಗೆ ನೀವು ಅಕ್ಸೆಪ್ಟ್ ಆಗಬೇಕು. ಆದರೆ ಸ್ವಲ್ಪ ಜನ ನೋಡೋಕ್ಕಿಂತ ಗ್ರೇಟ್, ತುಂಬ ಹ್ಯಾಂಡ್ಸಮ್ ಇರಲ್ಲ, ಆದರೆ ದೇ ಹ್ಯಾವ್ ಬಿಕಮ್ ಸೂಪರ್ ಸ್ಟಾರ್ಸ್. ಯಾಕಂದರೆ ಎಲ್ಲೋ ಏನೋ ಜನರಿಗೆ ಅವ್ರಿಗೆ ಇಷ್ಟ ಆಗಿದೆ. ಒಂದು ಸಲ ಜನರಿಗೆ ವೆದರ್ ಯು ಆರ್ ಲುಕಿಂಗ್ ಗುಡ್, ಯು ಆರ್ ಸ್ಮಾರ್ಟ್ ಲುಕಿಂಗ್ ಆರ್ ಯು ಆರ್ ಬ್ಯೂಟಿಫುಲ್, ಅದೆಲ್ಲ ಇಲ್ಲ. ಯು ಆರ್ ಲೈಕ್ಡ್, ಪೀಪಲ್ ಲೈಕ್ ಯು ಅಂದರೆ ನೀನು ಹೆಂಗಿದ್ರು ಓಕೆ ನಮಗೆ. ಯು ಆರ್ ಸೂಪರ್ ಸ್ಟಾರ್, ಯು ಆರ್ ನಂಬರ್ ಒನ್ ಹೀರೋ, ನಂಬರ್ ಒನ್ ಹೀರೋಯಿನ್. ಯು ಹ್ಯಾವ್ ಮಾರ್ಕೆಟ್ ಪ್ರೂವ್ಸ್ ಬೈ ಓನ್ಲಿ ಬೈ ಇನ್ ದ ನಂಬರ್ಸ್ ಆಫ್ ಯುವರ್ ಫಿಲ್ಮ್ ವಾಟ್ ಇಟ್ ಡಸ್ ಇನ್ ದ ಮಾರ್ಕೆಟ್. ಮನೆಲ್ಲ ನಡೀತಾ ಇತ್ತು ಡಿಸ್ಕಷನ್. ಜನಗಳ ಅಕ್ಸೆಪ್ಟೆನ್ಸ್ ಎಕ್ಸ್ ಫ್ಯಾಕ್ಟರ್ ಏನು ಅಂತ ಇಲ್ಲಿವರೆಗೂ ಯಾರಿಗೂ ಕ್ರ್ಯಾಕ್ ಮಾಡಕ್ಕೆ ಆಗಲ್ಲ. ಕ್ರ್ಯಾಕ್ ಮಾಡಕ್ ಆಗೋದಿಲ್ಲ. ಅದನ್ನ ಕ್ರ್ಯಾಕ್ ಮಾಡೋಕ್ಕೂ ಹೋಗ್ಬಾರ್ದು ನಾವು, ಯಾಕಂದ್ರೆ ನಾವು ದೇವರಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.